ಸಮಾಧಾನ ಸರಿ ಹೇಳ್ರಿ. ಇದ್ರ ಹಿಂದೆ ಯಾರಿದ್ದಾರೆ ಸಮಾಧಾನ ಸರಿ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಯಾರು ಕಾರಣಕರ್ತರಿದ್ದಾರೆ, ಯಾರು ಪೊಲೀಸರು ನಿರ್ಲಕ್ಷ್ಯ ಮಾಡಿದ್ದಾರೆ, ಅವ್ರ ಮೇಲೂ ಕಾನೂನು ರೀತಿಯ ಕ್ರಮ ತಗೊಳ್ರಿ ಅಂತ ಈಗಾಗಲೇ ನಾವು ಹೇಳಿದ್ದೇವೆ. ಕ್ರಮನೂ ಆಗಿದೆ. ಈಗ ಅದಕ್ಕೆ ನಿಷ್ಪಕ್ಷಪಾತವಾದಂಥ ಒಂದು ತನಿಖೆ ಆಗಬಹುದು. ತನಿಖೆಯಲ್ಲಿ ಯಾರ್ಯಾರು ಅದರಲ್ಲಿ ಜವಾಬ್ದಾರಿದ್ದಾರೆ, ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಲ್ಲಮ್ಮ, ಕೊಡ್ಬೇಕ ಇಲ್ಲ ಕೊಡ್ಬೇಕು ಅಂದ್ರೆ ಕೇಳಮ್ಮ ಕೇಳಮ್ಮ ಪೂರ್ತಿ ಕೇಳು. ಅದಕ್ಕೆ ಸ್ವಲ್ಪ ಸಮಾಧಾನ, ನಾವೆಲ್ಲ ನಿಮ್ಮ ಜೊತೆಲಿ ನಿಮ್ಮ ಪರಿವಾರ ಜೊತೆಲಿದ್ದೀವಿ, ಅರ್ಥ ಆಯ್ತಾ? ಸಚಿನ್ಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ನಿಮ್ಮ ಪರಿವಾರದವ್ರಿಗೆ ನಮ್ಮ ರಕ್ಷಣೆ ಸಿಗಬೇಕು, ಮತ್ತು ಇವತ್ತು ಯಾರ ತಪ್ಪಿತಸ್ಥರಿಗೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮವೂ ಆಗಬೇಕು. ಅದಕ್ಕೆ ಇವತ್ತು ನಾನು ಬಂದಿದ್ದೆ. ನಾನು ಬೆಳಗಾಂದಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಮೆಸೇಜ್ ಬಂದ ತಕ್ಷಣ ನಾನು ಫೋನ್ ಮಾಡಿ ಪೊಲೀಸ್ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿದೆ, ಅರ್ಥ ಆಯ್ತಾ? ನಾನು ಇವತ್ತು ನಿನ್ಗೆ ರಾತ್ರಿ 2 ಗಂಟೆಗೆ ಬಂದಮೇಲೆ ಇಲ್ಲಿಗೆ ಬಂದಿದ್ದೆ. ಅದಕ್ಕೆ ನಿಮ್ಮ ದುಃಖದಲ್ಲಿ ಶಾಮೀಲಾಗಲಿಕ್ಕೆ ಬಂದಿದ್ದೇವೆ ನಾವೆಲ್ಲ, ತಿಳಿತಾ? ಏನು ಸತ್ಯಾಂಶ ಇದೆ, ಏನಿದೆ ನೀವೆಲ್ಲ ಹೇಳಿದ್ದೀರಿ. ಈಗಾಗಲೇ ತನಿಖೆ ನಡೀತಾ ಇದೆ, ಪಾರದರ್ಶಕವಾಗಿ ತನಿಖೆ ಆಗ್ತದೆ. ಇಲ್ಲಿ ಈ ನೆಲದ ಕಾನೂನು ಏನಿದೆ, ಕಾಯ್ದೆ ಏನಿದೆ, ಅದ್ರ ಪ್ರಕಾರ ಕ್ರಮ ಆಗ್ತದೆ.